ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ ಫ್ರೆಂಡ್ಸ್, ನೀವೇನೋ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ 5 ಇಂಚಸ್ಗಿಂತ ಕಮ್ಮಿ ಇರೋ ಸ್ಲೀವ್ಗಳನ್ನ ಹೇಗೆ ಕಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸ್ಲೀವ್ನು ಸಹ ನಾನು ಲೆಂತ್ ವೈಸಲ್ಲಿ ಹಾಕ್ಕೊಂಡಿದ್ದೀನಿ. ಸೆಲ್ವೇಜ್ ಇರೋ ಸೈಡು ನಮ್ಮ ಆಪೋಸಿಟ್ ಸೈಡ್ ಬರೋ ಥರ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಸ್ಲೀವ್ ಲೆಂತ್ ಬಂದು 4.5 ಇಂಚಸ್ ಇದೆ. ಅದಕ್ಕೆ ನಾನು 1 ಇಂಚಸ್ ಆ್ಯಡ್ ಮಾಡಿ 5.5 ಇಂಚಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ವಿತ್ ಲೈನಿಂಗು, ಆದ್ದರಿಂದ ನಾನು 1 ಇಂಚಸ್ ಆ್ಯಡ್ ಮಾಡ್ತಾಯಿದ್ದೀನಿ. ವಿತೌಟ್ ಲೈನಿಂಗ್ ಆದರೆ 2 ಇಂಚಸ್ ಆ್ಯಡ್ ಮಾಡಬೇಕು. ಸ್ಲೀವ್ ಡೌನಿಂಗ್ ಬಂದು 2.25 ಬರುತ್ತೆ, ಅಂದರೆ 5.5ಲಿ ಅರ್ಧ ಮಾಡಬೇಕು. ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ? 2.25 ಬರುತ್ತೆ. ಆ 2.25ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಿದ್ದೀನಿ. ಇದೇ ನೇರಕ್ಕೆ ಒಂದು ಗೆರೆ ಹಾಕೋತೀನಿ. 7.25 ಇದೆ, ಅದರಲ್ಲಿ 1/2 ಇಂಚಸ್ ಮೈನಸ್ ಮಾಡಿದ್ರೆ 7.25 ಬರುತ್ತೆ. 7.25 ಇಂಚಸ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿಂದ ಇಲ್ಲಿಗೆ 2 ಇಂಚಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಪೀಸಿಂದ ಆಚೆಗೆ ಮಾರ್ಕಿಂಗ್ ಹೋಗಿದೆ. ಅಷ್ಟು ಪೀಸ್ನ ನಾನು ಇಲ್ಲಿ ಪ್ಯಾಚ್ ಹಾಕೋತೀನಿ. ಹಾಗೆ ಇಲ್ಲಿಂದ ಇಲ್ಲಿಗೆ ಗೆರೆ ಹಾಕ್ಕೊಳ್ಳಿ. ಇವೆರಡರ ಮಧ್ಯಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇವೆರಡರ ಮಧ್ಯಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 1/2 ಇಂಚಸ್ಗೆ ಮೇಲ್ಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1 ರಿಂದ 1.5 ಇಂಚಸ್ವರೆಗೂ ಮಾರ್ಕ್ ಮಾಡ್ಕೋಬೋದು. ನಾನು ಇಲ್ಲಿ 1.25 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಬ್ಯಾಕ್ ಆರ್ಮೋಲ್ ಶೇಪ್ ತೊಗೊಂಡಿದ್ದೀನಿ. ನಂತರ ಫ್ರಂಟ್ ಆರ್ಮೋಲ್ ಶೇಪ್ ಕೊಡ್ತೀನಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಗೆರೆ ಹಾಕ್ಕೊಳ್ಳಿ. ಪ್ಯಾಚ್ ಹಾಕೋಬೇಕು. ಎಕ್ಸ್ಟ್ರಾ ಪೀಸ್ ತೊಗೊಂಡು ಪ್ಯಾಚ್ ಹಾಕೋತೀನಿ. ಫಸ್ಟ್ ನಾನು ಬ್ಯಾಕ್ ಆರ್ಮೋಲ್ ಶೇಪ್ ತೆಗೆದಿದ್ದೀನಲ್ಲ, ಆ ಶೇಪಿಗೆ ಕಟ್ ಮಾಡ್ಕೋತೀನಿ. ಇಲ್ಲಿಗೊಂದು ನಾಚು ಮತ್ತು ಸೆಂಟ್ರ್ ಪಾಯಿಂಟ್ಗೊಂದು ನಾಚ್ ಮಾಡ್ಕೊಳ್ಳಿ. ನಂತರ ಮೇಲ್ಗಡೆ 2 ಪೀಸ್ ಮಾತ್ರ ತೊಗೊಂಡು ಫ್ರಂಟ್ ಪೀಸ್ ಇದೆಯಲ್ಲ, ಅದು ತೊಗೊಂಡು ಫ್ರಂಟ್ ಆರ್ಮೋಲ್ ಶೇಪ್ನ ತೊಗೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ಮತ್ತು ಇನ್ನೂ ಹೆಚ್ಚಿಗೆ ಏನಾರ ಕಲಿಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಲೈಕು ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.